ಬಹಳ ದೊಡ್ಡ ಕನಸಿತ್ತು ಸ್ವಾಮೀಜಿ. ಒಂದು 10 ವರ್ಷ ಜ್ಞಾನಸುಧ ಆಗಿ 100 ಮಂದಿಯನ್ನು ಈ ಸಮಾಜಕ್ಕೆ MBBS ಮಾಡಿ ವೈದ್ಯರನ್ನು ಕೊಡಬೇಕು ಅಂತ. ಭಗವಂತ ಏನು ಮಾಡಿದ ಅಂತ ಹೇಳಿದರೆ 10 ವರ್ಷದಲ್ಲಿ 100 ಅಲ್ಲ, ಕಳೆದ ಒಂದೇ ವರ್ಷದಲ್ಲಿ 227 ಮಂದಿಯನ್ನು MBBSಗೆ ಕಳಿಸ್ತಾ. ಬಹಳ ಎತ್ತರದ ಈ ಸಭಾಂಗಣ, ಹೆಸರು ಅಜಕ್ಕಾರ ಪದ್ಮಗೋಪಾಲ್ ಸಭಾಂಗಣ. ಹುಟ್ಟಿದ ಊರು ಮತ್ತು ಹೆತ್ತ ತಂದೆ ತಾಯಿಯ ಹೆಸರಿನಲ್ಲಿ ಶ್ರೇಷ್ಠ ಗುರುವರಿಯರೊಬ್ಬರು ಅವರ ಅಮೃತ ಹಸ್ತದಿಂದ ಕೃಷ್ಣನ ಪೂಜೆಯನ್ನು 4 ಬಾರಿ ಮಾಡಿದಂಥ ಸರಳತೆಯ ಗುರುಗಳಿಂದ, ನಾನು ಸರಳತೆಯಲ್ಲಿ ಯಾವತ್ತೂ ಭಗವಂತನನ್ನು ಕಾಣುವವ, ಎಲ್ಲಿ ಸರಳತೆ ಇದೆಯಾ ಅದು ಭಗವಂತ ಅಂತ ನಾನು ತಿಳ್ಕೊಂಡವ. ನನಗೆ ಸಿಕ್ಕಿದಂಥ 2 ದೊಡ್ಡ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿ ಶ್ರೀ 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 ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಗಳು ಇವತ್ತು ಈ ಸಭಾಂಗಣವನ್ನು ಉದ್ಘಾಟನೆ ಮಾಡಿದ್ದಾರೆ. ಎರಡೂ ಬದಿಯನ್ನು ತಾವು ವೀಕ್ಷಿಸಿದಾಗ ಗೋಧೂಳಿ ಸಮಯ, ಹಚ್ಚ ಹಸಿರಿನ ನಡುವೆ ಬಹಳ ಎತ್ತರದಲ್ಲಿ ಭಗವಂತ ನಮ್ಮನ್ನು ಕೂತ್ಕೊಳಿಸಿದ್ದಾನೆ. ಇದನ್ನು ಒಬ್ಬ ಸುಧಾಕರ್ ಶೆಟ್ಟಿ ಮಾಡಿದ್ದಾನೆ ಅಂತ ಹೇಳಿದರೆ ಅದು ಅಹಂಭಾವ ಆಗ್ತದೆ. ಒಳ್ಳೆಯ ತಂದೆ ತಾಯಿಯ ಆಶೀರ್ವಾದದಿಂದ ಒಂದು ಲಂಗೋಟಿ ಉಟ್ಟುಕೊಂಡು ಒಂದು ಕಣ್ಣು ಕಳೆದುಕೊಂಡ ತಾಯಿ, ಒಂದು ಲಂಗೋಟಿ ಇಟ್ಟುಕೊಂಡ ಅಪ್ಪ, ಸಾಗುವಳಿ ಕೆಲಸ ಮಾಡಿ ಸಾಕಿದಂಥ ಒಂದು ಒಳ್ಳೆಯ ಅಪ್ಪ ಅಮ್ಮಂದಿರಿಂದ, ವಿದ್ಯೆ ಕೊಟ್ಟಂಥ ಒಂದಷ್ಟು ಶಿಕ್ಷಕರಿಂದ, ಸಮಾಜದಿಂದ, ಒಳ್ಳೆಯ ಮಿತ್ರರಿಂದ ರೂಪಿತವಾದ ನಾನು ಮಾಡಿದ್ದಲ್ಲ, ನನ್ನಂಥ ವ್ಯಕ್ತಿತ್ವ ಇದನ್ನು ಮಾಡಿದೆ. ನನ್ನ ಜೊತೆಯಲ್ಲಿ ನಿಂತವರಿಗೆಲ್ಲ ನಮಸ್ಕರಿಸಿಕೊಂಡು ಕೆಲವು ನಿಮಿಷಗಳಲ್ಲಿ ನನ್ನ ಸ್ವಾಗತವನ್ನು ಮುಗಿಸಲಿಕ್ಕಿದ್ದೇನೆ. ಉದ್ದೇಶ ಸ್ಪಷ್ಟ ಇದೆ. ಹೆತ್ತ ತಂದೆ ತಾಯಿಯನ್ನು ಪ್ರೀತಿಸುವಂಥ, ಈ ದೇಶವನ್ನು ಪ್ರೀತಿಸುವಂಥ ನಾಗರಿಕರನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದೇ ಒಂದು ಆಲೋಚನೆ, ಜೊತೆಗೆ ಧಾರ್ಮಿಕ ಶ್ರದ್ಧೆ ಇರಬೇಕು. ನಮ್ಮ ಅಪ್ಪ ಅಮ್ಮ ತೋರಿಸಿಕೊಂಡಂಥ ದೇವರುಗಳನ್ನು ನಾವು ಮುಂದಿಟ್ಟುಕೊಂಡು ನಮ್ಮ ಕೆಲಸ ಮಾಡಬೇಕು ಅನ್ನುವಂಥ ಚಿಂತನೆಯಿಂದ 4ನೇ ಸಂಸ್ಥೆ ಜ್ಞಾನಸುಧ ಆಗಿದೆ. ಪ್ರಪ್ರಥಮವಾಗಿ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಅವರ ಹೆಸರಿನಲ್ಲೇ ವಿದ್ಯೆ ಇದೆ, ಸಾಗರದಷ್ಟು ಸರಳತೆ ಇದೆ. ನನಗೆ ಒಮ್ಮೊಮ್ಮೆ ಅನ್ನಿಸ್ತಿತ್ತು ಅವರಲ್ಲಿ ಮಾತಾಡುವಾಗ, ಇನ್ನೊಂದು ಗಣಿತ ಸಾಗರ ಮಾಡಿದರೆ ಹೇಗೆ, ಗಣಿತ ನಗರ ಒಂದಾಗಿದೆ, ಒಂದು ಗಣಿತ ಸಾಗರ ಅಂತ ಸೀಶೋರ್ನಲ್ಲಿ ಎಲ್ಲಿಯಾದರೂ ಜಾಗ ಸಿಕ್ಕಿದರೆ ದೊಡ್ಡದಾಗಿ ಮಾಡುವನ ಅಂತ ಒಮ್ಮೆ ನಾವು ನಮ್ಮ ಟ್ರಸ್ಟಿ ನಿತ್ಯಾನಂದ ಪ್ರಭು ಅನಿಲ್ ಸರನ್ನು ಕರ್ಕೊಂಡು ಹೋಗಿದ್ದೆ. ಆದರೆ ಉಡುಪಿಯ ಜಾಗದ ರೇಟನ್ನು ಕೇಳುವಾಗ ಕನಸುಗಳಿಗೆ ತಣ್ಣೀರು ಹೊಯ್ದಾಗೆ ಆಯಿತು. ಹಾಗೆ ನಾವು ಗಣಿತ ಸಾಗರವನ್ನು ಅಲ್ಲೇ ನಿಲ್ಲಿಸಿದೆವು ಒಂದು ಹಂತಕ್ಕೆ. ಮನುಷ್ಯ ತನ್ನ ಸಬ್ಜೆಕ್ಟನ್ನು ಪ್ರೀತಿಸಬೇಕು, ನಾವು ಮಾಡುವ ಕೆಲಸವನ್ನು ಪ್ರೀತಿಸಬೇಕು. ಕಾಯಕವೇ ಕೈಲಾಸ. ನಮ್ಮ ಕೆಲಸದಲ್ಲಿ ಭಗವಂತನನ್ನು ಕಾಣಬೇಕು. ಆದ್ದರಿಂದ ಮ್ಯಾಥ್ಸ್ ಅನ್ನೋದು, ಗಣಿತ ಅನ್ನೋದು ನನಗೆ ಬದುಕು ಕೊಟ್ಟದ್ದು. ಆದ್ದರಿಂದ ಅದನ್ನು ಪ್ರೀತಿಸಿ ಒಂದು ಗಣಿತ ನಗರ ಆಯಿತು. ನಾನು ಬನದಲ್ಲಿ ಬೆಳೆದೆ, ನಾಗನ ಹುತ್ತದ ಹತ್ತಿರ ಓದಿಕೊಳ್ತಾ ಇದ್ದೆ. ಹೋದಲ್ಲೆಲ್ಲ ನಾಗಬನ ಆಯಿತು. ಒಂದು ನಾಗಬನ ಕ್ಯಾಂಪಸ್ಸನ್ನೇ ಶ್ರೀ 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 ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಗಳು ನಮಗೆ ಶಿಕ್ಷಣಕ್ಕೋಸ್ಕರ ಲೀಸ್ಗೆ ಕೊಟ್ಟರು 30 ವರ್ಷಕ್ಕೆ. ಅಲ್ಲಿಂದ ಶ್ರೇಷ್ಠ PMA ಪೈಯವರು ತಯಾರು ಮಾಡಿದಂಥ ಭಾಳ ದೊಡ್ಡ ಶಿಕ್ಷಣ ಸಂಸ್ಥೆಗಳ ಹತ್ತಿರ ಒಂದು ಮಣಿಪಾಲ ಜ್ಞಾನಸುಧ ಆಯಿತು. ನನ್ನ ಹೆಂಡತಿಯ ಹೆಸರು ವಿದ್ಯಾ, ಆದರೆ ಆ ವಿದ್ಯಾನಗರ ಅನ್ನೋದು ನಾವಿಟ್ಟದ್ದಲ್ಲ, ಅದು ಮೊದಲಿನಿಂದ ಇಲ್ಲತ್ತ ಹೆಸರು. ಜೊತೆಗೆ ನನ್ನ ಅಪ್ಪನ 100ನೇ ವರ್ಷದ ಬರ್ತ್ಡೇಗೆ ನನಗೆ ಶ್ರೀ 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 ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಗಳು ಒಂದು ದೊಡ್ಡ ಬರ್ತ್ಡೇ ಗಿಫ್ಟ್ ಕೊಟ್ಟರು. 100ನೇ ವರ್ಷದ ನೆನಪಿನಲ್ಲಿ ಉಡುಪಿ ಜ್ಞಾನಸುಧ ಪ್ರಾರಂಭ ಆಯಿತು ಶ್ರೀಗಳ ಆಶೀರ್ವಾದದಿಂದ. ನಾನು ಯಾವತ್ತೂ ಶ್ರೀಗಳಿಗೆ ಆಭಾರಿಯಾಗಿದ್ದೇನೆ. ನಂತರ ನಾನು ಯಾವತ್ತೇ ಕರೀಲಿ, ಕಾರ್ಕಳಕ್ಕೆ ಬಂದಿದ್ದಾರೆ, ಇಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ. ಈ ಸ್ವಾಮೀಜಿಗಳನ್ನು ನಾನು ಬೇರೆಯವರಿಗೆ ಪರಿಚಯಿಸುವುದುಂಟು. ಅವರು ನರೇಂದ್ರ ಮೋದಿ ಆಗಲಿ, ಒಂದು ಸಣ್ಣ ಮಗು ಆಗಲಿ, ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುವಂಥ ಸ್ವಾಮೀಜಿ ಇದ್ದರೆ ಅದು ನಮ್ಮ ಕೃಷ್ಣಾಪುರದ ಸ್ವಾಮೀಜಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರೇನು ಹೇಳಲಿಲ್ಲ, ನಮಗೆ ಜಾಗ ಕೊಟ್ಟರು, ನಾವು ಶಿಕ್ಷಣ ಮಾಡಿದ್ದೆವು. 21ರಿಂದ ಇಲ್ಲಿವರೆಗೆ ಒಂದೇ ಮಗು ಫೇಲ್ ಆಗಿಲ್ಲ. ಒಂದಷ್ಟು ಜನ MBBSಗೆಲ್ಲ ಹೋದರು. ಅವರ ಆಶೀರ್ವಾದದಿಂದ ಅದೆಲ್ಲ ಆಗಿದೆ. ಅವರ ಹತ್ರ ಕೇಳದೇ ನಾವು ಒಂದು ಸಭಾಂಗಣ ಮಾಡಿ ಅದಕ್ಕೆ ಕೃಷ್ಣಾಪುರ ಮಠದ
ಹೆಸರನ್ನಿಟ್ಟು ಕೃಷ್ಣಾಪುರ ಸಭಾಂಗಣ ಅಂತ ಹೆಸರಿಸಿದೆವು. ಆ ಸಭಾಂಗಣದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಸ್ವಾಮೀಜಿಯವರು ತನ್ನೊಂದಿಗೆ ಎಲ್ಲ ವಿದ್ಯಾರ್ಥಿಗಳನ್ನು ಹೆತ್ತವರನ್ನು ಈ ಕಾಲೇಜನ್ನು ತುಂಬಿಸಿದ್ದಾರೆ. ಸಂಭ್ರಮದ ಉತ್ಸವವನ್ನು ಸ್ವಾಮೀಜಿ ನಾಂದಿ ಹಾಡಿದ್ದಾರೆ. ಇಲ್ಲಿ ಬಂದು ನಮ್ಮ ಮಹಾಗಣಪತಿಗೆ 4 ಪರ್ಯಾಯಗಳಲ್ಲಿ 4 ಅವಧಿಗೆ ಮಾಡಿದ ಪೂಜೆಯ ಅಮೃತ ಹಸ್ತ ನಮ್ಮ ಇಲ್ಲಿ ಬಂದು ಸ್ಥಾಪನೆಯಾದ ಗಣಪತಿಗೂ ಆರತಿಯನ್ನು ಎತ್ತಿದೆ. ಈ ಗಳಿಗೆಯಲ್ಲಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಈ ಸ್ವಾಗತ ಭಾಷಣದ ನಂತರ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ನಾವೆಲ್ಲ ನಮ್ಮ ಹಿರಿಯರನ್ನು ನಂಬಿದವರು. ಇಂಥ ಸ್ವಾಮೀಜಿಗಳು ನಮಗೆಲ್ಲ ಅಪ್ಪ ಅಮ್ಮನ ಹಾಗೆ. ಅವರಲ್ಲಿ ಬಾಯಿಯಲ್ಲಿ ಬರುವಂಥ ಅಮೃತ ತುಲ್ಯ ಮಾತುಗಳು ನಮಗೆ ಒಂದು ದಿಕ್ಕನ್ನು ತೋರಿಸ್ತವೆ. ಅದಕ್ಕೆ ಓರಿಯೆಂಟೇಷನ್ ಅಂತ ಹೇಳೋದು. ನಾವು ಇವತ್ತು ಓರಿಯೆಂಟೇಷನ್ ಪ್ರೋಗ್ರಾಮ್ ಕೂಡ ಮಾಡಿದ್ದೇವೆ. ಏನಂತ ಹೇಳಿದರೆ, ಅವರು ದಿಕ್ಕು ತೋರಿಸುವಂಥ ಮಹಾನುಭಾವರು, ತ್ಯಾಗಿಗಳು, ಈ ಸಮಾಜದಲ್ಲಿ ಏನೂ ಬೇಡ ಅನ್ನುವಂಥ ವಿರಕ್ತರು, ಭಗವಂತನ ಪಾದದೊಟ್ಟಿಗೆ ಇರುವಂಥ ಸುಖವನ್ನು ಕಂಡವರು. ಅಂಥವರು ಬಂದು ಇವತ್ತು ನಿಮಗೆ ಅಮೃತ ತುಲ್ಯವಾದ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಆ ಸ್ವಾಮೀಜಿಯನ್ನು ಅಜಕ್ಕಾರ್ನ ಸರ್ವರ ಪರವಾಗಿ, ವೇದಿಕೆ ಇರುವಂಥ ಅತಿಥಿಗಳ ಪರವಾಗಿ, ಅಧ್ಯಕ್ಷರ ಪರವಾಗಿ, ನಮ್ಮೆಲ್ಲ 383 ಉದ್ಯೋಗಿಗಳ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಹೆತ್ತವರ ಪರವಾಗಿ, ಶಿಕ್ಷಣ ಪ್ರೇಮಿಗಳ ಪರವಾಗಿ ಶ್ರದ್ಧಾ ಭಕ್ತಿಯಿಂದ ಸ್ವಾಗತಿಸಲಿಕ್ಕೆ ಸಂತೋಷ ಪಡ್ತೇನೆ. ನಾನು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಯಾವತ್ತೂ ನಮಗೆ ಗೆಸ್ಟ್ ಅಲ್ಲ, ಅವರು ನನಗೆ ಮಾರ್ಗದರ್ಶಕರು. ನಾನು 29 ವರ್ಷದ ಹಿಂದೆ ಮದುವೆ ಆದಾಗ ನನ್ನಲ್ಲಿ ಬರೆಯೋ ಒಂದು ಸೈಕಲ್ ಇತ್ತು ಅಷ್ಟೆ. ಅವರು ತಗೊಂಡ ಒಂದು ಮಾರುತಿ 800 ಕಾರ್ನಲ್ಲಿ ನನ್ನನ್ನು ಮತ್ತು ನನ್ನ ಅಪ್ಪ ಅಮ್ಮನನ್ನು ಕೂತ್ಕೊಳಿಸಿ ಅವರೇ ಡ್ರೈವ್ ಮಾಡಿ ಹೋದದ್ದು ಇವತ್ತು ನೆನಪಿದೆ. ಆದ್ದರಿಂದ ನಾವೆಲ್ಲ ಎತ್ತರಕ್ಕೆ ಏರಿದಾಗ ಭಾಳ ಖುಷಿ ಪಡುವ ವ್ಯಕ್ತಿ, ಈ ದೇಶವನ್ನು ಬಹಳ ಸುಂದರವಾಗಿ ಪ್ರೀತಿಸುವಂಥ ಒಬ್ಬ ವ್ಯಕ್ತಿ. ನಾನು ಅವರಿಗೆ ಬೇಡಿಕೊಂಡೆ, ನಮಗೆ ಇಡೀ ಕರ್ನಾಟಕದಲ್ಲಿ PUCಗೆ NCC ಕೊಡುವುದಿಲ್ಲ, ನಮಗೆ ನೀವೊಂದು ಮಾಡಿಸಬೇಕು. ಬಹುಶಃ ಎಷ್ಟು ಸಲ ಅವರ ಬೆನ್ನಿಗೆ ಬಿದ್ದಿದ್ದೇನೆ ಅಂತ ಹೇಳಿದರೆ, ಪುಣ್ಯಾತ್ಮ ಒಮ್ಮೆಯೂ ಬೇಸರ ಮಾಡಿಕೊಳ್ಳದೆ ಪರ್ಮಿಷನ್ ತಂದು ಆವಾಗಿನ NCCಯ ಹೆಡ್ಡನ್ನು ಇಲ್ಲಿಗೆ ತಂದು ಆ NCCಯ ಉದ್ಘಾಟನೆ ಮಾಡಿದ ಸಂಭ್ರಮವನ್ನು ನಾನು ನೆನಪಿಸಿಕೊಳ್ತೇನೆ. ಕಾರ್ಣಿಕ್ ಸರ್ ಅವರೇ, ಜೊತೆಗೆ ಅಜೆಕಾರಿಗೊಂದು ಹಾಗೆ ಮಾಡಿಕೊಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಅಜೆಕಾರ್ನಲ್ಲಿಯೂ ನನಗೆ NCC ಮಕ್ಕಳು ಬೇಕು. ಒಂದು ನೇರವಾಗಿ ಹೇಳೋದಿದ್ರೆ ಎಷ್ಟು ಹೆಮ್ಮೆ ಅಂದರೆ, ಶುದ್ಧ ಹಸ್ತದ ರಾಜಕಾರಣಿ, ಯಾವತ್ತೂ ಅಧಿಕಾರದ ಆಸೆಗೆ ಹೋದವರಲ್ಲ. ಇದು ವೇದಿಕೆಯಲ್ಲಿ ಕೂತ್ಕೊಂಡು ಹೇಳುವಂಥ ಮಾತಲ್ಲ. ಕಾರ್ಣಿಕ್ ನನ್ನ ಹೃದಯದಲ್ಲಿ ಒಂದು ಶ್ರೇಷ್ಠ ರಾಜಕಾರಣಿ. ಅಂಥ ಕ್ಯಾಪ್ಟನ್ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿದವರು. ಅವರು ಇವತ್ತು ದೇಶ ಸುಧಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತಾಡಲಿಕ್ಕಿದ್ದಾರೆ. ಪ್ರಥಮ ಮಾಲಿಕೆಯನ್ನು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ರವರು ನೀಡಲಿಕ್ಕಿದ್ದಾರೆ. ನಿನ್ನೆ ಜ್ವರ ಇದ್ದರು, ಆರೋಗ್ಯ ಸರಿ ಇಲ್ಲದಿದ್ದರೂ ಇವತ್ತು ಬಂದು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಕಾರ್ಣಿಕ್ ರವರೇ, ನಾನು ನಿಮಗೆ ಎಲ್ಲ ಸಜ್ಜನರ ಪರವಾಗಿ, ದೇಶ ಪ್ರೇಮಿಗಳ ಸರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಮಾರುತಿ DDPI ಒಂದು ಬಹಳ ಸರಳತೆಯ DDPU. ನಾನು ಇಷ್ಟರವರೆಗೆ ನೋಡಿದವರಲ್ಲಿ ಸರಳರು ಇವರು. ಅಧಿಕಾರದ ಹಮ್ಮು ಬಿಮ್ಮುಗಳಿಲ್ಲ. 3 ಕಾಲೇಜುಗಳಿಗೆ ಇವರ ಅವಧಿಯಲ್ಲಿ ಪರ್ಮಿಷನ್ ಸಿಕ್ಕಿದೆ. ಮಣಿಪಾಲ್ ಜ್ಞಾನಸುಧ, ಉಡುಪಿ ಜ್ಞಾನಸುಧ, ಅಜಕ್ಕಾರ್ ಜ್ಞಾನಸುಧ. ಜುಲೈಯಲ್ಲಿ ರಿಟೈರ್ಡ್ ಆಗ್ತಾರೆ ಅವರು. ಮಾರುತಿ ಸರ್, ನಾನು ಒಂದು ಮಾತು ಹೇಳ್ತೇನೆ ನಿಮಗೆ. ಮನುಷ್ಯನ ವ್ಯಕ್ತಿತ್ವ ಹೇಗೆ ಅಂತೇಳಿದರೆ, ಅವ ಅಧಿಕಾರದಲ್ಲಿ ಇರುವಾಗ ಮತ್ತು ಅಧಿಕಾರದಲ್ಲಿ ಇಲ್ಲದಾಗ ಒಂದೇ ರೀತಿಯ ಗೌರವ ಸಿಕ್ಕಿದರೆ ಅವ ಅಧಿಕಾರಿ ಅಂತ ಅರ್ಥ. ಕೆಲವು ಅಧಿಕಾರಿಗಳಿಗೆ ಅಧಿಕಾರ ಇರುವಾಗ ಗೌರವ ಸಿಗ್ತದೆ, ರಿಟೈರ್ಡ್ ಆದ ಮರುದಿವಸದಿಂದ ಯಾರೂ ಮುಖ ನೋಡುವುದಿಲ್ಲ. ನಾನು ನಿಮಗೆ ಹೇಳ್ತೇನೆ, ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿ ನನ್ನನ್ನು ಭಗವಂತ ಇಟ್ಟಿದ್ದಾನೆ. ಈಗ ನನ್ನ ಅವಧಿಯಲ್ಲಿ, ನನ್ನ ನಂತರದ ಅವಧಿಯಲ್ಲಿ ಒಳ್ಳೊಳ್ಳೆಯ ಟ್ರಸ್ಟಿಗಳಿದ್ದಾರೆ. ನನಗಿಂತ ಎತ್ತರದ ಜಾಗದಲ್ಲಿ ಶೈಕ್ಷಣಿಕ ವಿಷಯವನ್ನು ಕೊಂಡೋಗುವಂಥ ಅನಿಲ್ ಕುಮಾರ್ ಜೈನ್ ಇದ್ದಾರೆ, ನನಗಿಂತ ಗಟ್ಟಿದ್ದಾರೆ. ಅವರು ನನ್ನ ವಿದ್ಯಾರ್ಥಿ. ನನ್ನ ಗುರುಗಳು ಕರ್ಕೊಂಡು ಬಂದರು ಆ ವಿದ್ಯಾರ್ಥಿಯನ್ನು. ಆಗೇನು ಗಟ್ಟಿ ಇರಲಿಲ್ಲ. ಅವರು ಒಂದು ಸೀಟ್ ಮಾಡಿಕೊಟ್ಟೆ. ಇವತ್ತು ಆ ಹುಡುಗ ಬೆಳೆದು 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 ಮ್ಯಾಥ್ಸ್ನಲ್ಲಿ MPhil ಮಾಡಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಮ್ಯಾಥ್ಸ್ ಪ್ರೊಫೆಸರ್ ಆಗಿ, ಗೌರ್ಮೆಂಟ್ ಕಾಲೇಜ್ನಲ್ಲಿ 100ಕ್ಕೆ 100 ತಗೊಂಡ ಮಕ್ಕಳಿಗೆ 10,000 ಕಿಸೆಯಿಂದ ಕೊಟ್ಟು, ಅದೇ ಹುಡುಗ ಇವತ್ತು ಅಜೆಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ 5 ಟ್ರಸ್ಟಿಯಲ್ಲಿ ಒಬ್ಬ ಟ್ರಸ್ಟಿ ಆಗಿದ್ದಾರೆ. ಅಂಥವರು ನನ್ನ ನಂತರವೂ ಈ ಸಂಸ್ಥೆಯನ್ನು ಮುಂದೆ ಕೊಂಡೋಗ್ತಾರೆ. ಜೊತೆಯಲ್ಲಿ ಆರ್ಥಿಕವಾಗಿ ಅಡ್ವೈಸ್ ಕೊಡುವವರು ಇದೇ ಊರಿನವರು. ಒಬ್ಬ ಭಾಳ ಬಡವನ ಸೋಡಾ ಮಾರ್ತಾ ಇದ್ದವರ ಮಗ CA ನಿತ್ಯಾನಂದ ಪ್ರಭು
ಭಾಳ ಶ್ರೇಷ್ಠ ಲೆಕ್ಕ ಪರಿಶೋಧಕರು. ಅವರು ಕೂಡ ಈ ಜ್ಞಾನಸುಧವನ್ನು ಆರ್ಥಿಕ ಸೈಡ್ನಲ್ಲಿ ಸರಿಯಾದ ನಿರ್ದೇಶನದೊಂದಿಗೆ ನಡೆಸ್ತಾರೆ. ಆದ್ದರಿಂದ ನೀವೆಲ್ಲ ಆಲೋಚನೆ ಮಾಡಬೇಕು, ನನ್ನ ನಂತರವೂ ಜ್ಞಾನಸುಧ ಬೆಳೀತದೆ. ನನಗಿಂತ ಎತ್ತರದ ವ್ಯಕ್ತಿತ್ವಗಳು ನಮ್ಮ ಜೊತೆ ಎಲೆಮರೆಯಲ್ಲಿ ಇದು ಕೆಲಸ ಮಾಡ್ತವೆ. ನಾನು ನಿಮಿತ್ತ ಮಾತ್ರ, ಎದುರಿಗೆ ಮಾತ್ರ ನಾನು. ಹಿಂದಿನಲ್ಲಿ 383 ನನ್ನ ಸೈನಿಕರಿದ್ದಾರೆ. ಆದ್ದರಿಂದ ಮಾರುತಿಯವರೇ, ನೀವು ಜುಲೈಯಲ್ಲಿ ರಿಟೈರ್ಡ್ ಆದ ಮೇಲೆ ಯಾವತ್ತೂ ನಮಗೊಂದು ಫೋನ್ ಮಾಡಿ, ನಿಮಗೆ ನಮ್ಮಿಂದ ಏನೇನು ಮಾಡಲಿಕ್ಕಾಗತ್ತಾ 100% ಈಗ ಮಾಡುವುದಕ್ಕಿಂತ ಜಾಸ್ತಿ ಲೆವೆಲ್ನಲ್ಲಿ ಗೌರವ ಕೊಟ್ಟು ಮಾಡ್ತೇವೆ ಅಂತ ಹೇಳಿಕೊಂಡು, ಇದು ನಾವು ನಿಮಗೆ ಕೊಡುವ ಗೌರವ ಅಂತ ಹೇಳಿಕೊಂಡು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಲೋಕೇಶ್ವರವರದ್ದು DDPI ಅವರು, ಹೈಸ್ಕೂಲ್ ವಿಭಾಗ, ಎಲಿಮೆಂಟ್ರಿ ವಿಭಾಗ, ಅವರೆಲ್ಲ ನಮಗೆ ಪರಿಚಯ ಇರಲಿಲ್ಲ. ಅಪ್ಲೈ ಮಾಡಿದ್ದೆವು. ನಮಗೊಂದು ಇತ್ತು, ಏನಂತ ಹೇಳಿದ್ರೆ ಅಮ್ಮನ 100ನೇ ಬರ್ತ್ಡೇ ಏಪ್ರಿಲ್ 14 ಮೊನ್ನೆ, ಅದರ ಮೊದಲು ಪರ್ಮಿಷನ್ ಬರಬೇಕು ಅಂತ. PUC ಮಾರುತಿಯವರು ಕಳಿಸಿದ್ರು. ನಾನು ಬೆಂಗಳೂರಿಗೆ ಹೋದೆ. ಒಬ್ಬರು ಇಷ್ಟು ಒಳ್ಳೆಯ IAS ಆಫೀಸರ್ ಭರತ್ ಅಂತ ಇದ್ದರು, ಅವರು ಡೈರೆಕ್ಟ್ರ್. ಜೊತೆಯಲ್ಲಿ ಇಲ್ಲಿ IAS ಆಫೀಸರ್ ಪ್ರಸನ್ನ ಅವರಿದ್ದರು. ಈಗ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CET ಸೆಲ್ನ ಡೈರೆಕ್ಟ್ರ್. ಅವ್ರಿಗಿಬ್ಬರು ನಮ್ಮ ಅಮ್ಮನ ಬರ್ತ್ಡೇ ಬಗ್ಗೆ ಕೇಳಿ, ಅಮ್ಮನ ಕತೆ ಕೇಳಿ, ಈ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಸಿಕ್ಕಿದ ಪ್ರಥಮ ಪರ್ಮಿಷನ್ PUಗೆ ಯಾವುದು ಅಂತ ಕೇಳಿದರೆ ಅದು ಅಜೆಕಾರ್ ಜ್ಞಾನಸುಧ. ಹಾಗೆಯೇ ಈ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಈ ವರ್ಷ ಸಿಕ್ಕಿದ ಅನುಮತಿ ಅದು ಅಜೆಕಾರ್ ಜ್ಞಾನಸುಧ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್. ಎಲ್ಲಿಯವರೆಗೆ ಅಂತ ಹೇಳಿದರೆ, ಲೋಕೇಶ್ ಅವರು ಇಲ್ಲಿ ಬಂದರು. ನಾನು ಫಸ್ಟ್ ಟೈಮ್ ನೋಡೋದವರನ್ನು. ಬಂದು ಇಲ್ಲೆಲ್ಲ ಪರಿಕರಗಳನ್ನು ನೋಡಿದರು, ಲ್ಯಾಬ್ ನೋಡಿದರು, ತುಂಬ ಸಂತೋಷಪಟ್ಟರು. ಹೋಗಿ ಅವರ ಚೇರ್ನಲ್ಲಿ ಕೂತು ಆಫೀಸಿಗೆ ಫೋನ್ ಮಾಡಿದರು. ಇಲ್ಲಿಂದ ನಿರ್ದೇಶನ ಕೊಟ್ಟರು. ಅಲ್ಲಿಂದ ಆರ್ಡರ್ ಇಲ್ಲಿಗೆ ಬಂತು. ಇಲ್ಲೇ ಪ್ರಿಂಟ್ ತೆಕ್ಕೊಂಡು ಅನುಮತಿ ಪತ್ರವನ್ನು ನಮ್ಮ ಕೈಯಲ್ಲಿ ಕೊಟ್ಟು ಹೋದಂಥ ಮನುಷ್ಯ ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಆದ್ದರಿಂದ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅವರು ನಾಂದಿ ಹಾಡಿದ್ದಾರೆ ನನ್ನ ಊರಿನಲ್ಲಿ ಫ್ರೀ ಎಜುಕೇಷನಿಗೆ. ಅವರಿಗೂ ಸ್ವಾಗತ ಕೋರಿ, ತಮಗೆಲ್ಲ ಈ ಸ್ವಾಗತ ಭಾಷಣ ಉದ್ದ ಆಯಿತು ಅಂತ ಕಾಣ್ಬೋದು. ಮನುಷ್ಯನಿಗೆ ಒಂದು ಉಪಕಾರ ಸ್ಮರಣೆ ಅಂತ ಇರ್ತದೆ, ಮತ್ತೊಂದು ಗ್ರ್ಯಾಟಿಟ್ಯೂಡ್ ಅಂತ ಇರಬೇಕು. ತನಗೆ ಬದುಕು ಕೊಟ್ಟವರು, ತಮಗೆ ಬಾಳು ಕೊಟ್ಟವರು, ನಮ್ಮೂರಿಗೆ ಸಹಕರಿಸಿದವರು, ಇವರನ್ನೆಲ್ಲ ಒಂದು ಗಳಿಗೆ ನೆನಪಿಸ್ಕೊಳ್ಬೇಕು. ಅವರೇನು ನಮ್ಮಿಂದ ಹಣ ನಿರೀಕ್ಷೆ ಮಾಡೋದಿಲ್ಲ, ಒಂದು ಒಳ್ಳೆಯ ಮಾತು ನಿರೀಕ್ಷೆ ಮಾಡ್ತಾರೆ. ಆದ್ದರಿಂದ ಇವತ್ತು ಸಂಸ್ಥೆ ಪ್ರಾರಂಭ ಆಗಿದೆ. ನನಗೆ ಬಹಳ ವಿಶ್ವಾಸ ಇದೆ. ಇದೆಲ್ಲ ಒಂದು ಕನಸಿನಲ್ಲಿ ಆದ ಹಾಗೆ ಆಯಿತು. ಆ ದೇವಸ್ಥಾನ ನಾವು ಮಾಡಿದ್ದಲ್ಲ, ಅದು ಉದ್ಭವ ಆದ ಹಾಗೆ ಆಯಿತು. 9 ತಿಂಗಳಲ್ಲಿ ಸುಜಯ್ ಕುಮಾರ್ ಶೆಟ್ಟಿ ಅವರ ಹೆಲ್ಪ್ನಿಂದ, ಅವರ ರಾತ್ರಿ ಹಗಲಿನ ಕೆಲಸದಿಂದಾಗಿ ಈ ಸಂಸ್ಥೆ ನಿರ್ಮಾಣ ಆಯಿತು. ಆದ್ದರಿಂದ ಇದೆಲ್ಲ ಮಾಡಿದ್ದಲ್ಲ, ನಮ್ಮ ಅಪ್ಪ ಅಮ್ಮ ಮಾಡಿದ್ದಂಥ ಒಳ್ಳೆಯ ಕೆಲಸಗಳು ಅಂತ ನಾನು ತಿಳ್ಕೊಳ್ತೇನೆ. ನಮ್ಮ ಗುರುಗಳು ನಮಗೆ ಕಲಿಸಿದವರು ಇವತ್ತು 90% ಜನ ಇಲ್ಲ. ಅವರು ಉಸಿರಾಡಿದ ಒಂದು ಉಸಿರಾಟದ ಭಾಗವನ್ನು ನಮ್ಮ ಉಸಿರಿಗೆ ಜೋಡಿಸಿ ನಮ್ಮ ಬದುಕನ್ನು ಹಸಿರು ಮಾಡಿ ಹೋದಂಥ ಮಹಾನುಭಾವರುಗಳು, ಆ ಟೀಚರ್ಸ್ಗಳನ್ನು ಎಲ್ಲರನ್ನೂ ನಾವು ಈಗ ಇಲ್ಲಿ ನೋಡ್ತಾ ಇಲ್ಲ. ಶಾಂತಿರಾಜ್ ಹೆಗ್ಡೆ ಅವರಂಥವರು ಕೆಲವರೇ ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ. ನನ್ನ ಊರಿನ ಜನರು, ನನ್ನ ಅಪ್ಪ ಅಮ್ಮನನ್ನು ಪ್ರೀತಿಸಿದವರೆಲ್ಲ ನನಗೆ ಪುನಃ ಸಿಕ್ಕಿದ್ರು. ಎಲ್ಲ 5 ಟ್ರಸ್ಟಿಗಳು ಕೂಡ ಅಜೆಕಾರಿಗೆ ಸಂಬಂಧಪಟ್ಟವರು. ನಮ್ಮ ಹತ್ತಿರದಲ್ಲಿ ಮಾವೀರ ಹೆಗ್ಡೆ ಅವರಿದ್ದಾರೆ, ಸುಮಿತ್ ಇದ್ದಾರೆ, ತುಂಬ ಮಂದಿ, ಹರೀಶ್ ಅಣ್ಣ ಇದ್ದಾರೆ, ನಮ್ಮದು ಉಪಪ್ರಾಂಶುಪಾಲರುಗಳಿದ್ದಾರೆ, ನನ್ನ ಒಬ್ಬರೇ ಅಕ್ಕ, ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಂಡಂಥ ಇಂದಿರಾ ಇದ್ದಾರೆ. ಒಬ್ಬರ ಹೆಸರು ಹೇಳಿದರೆ ಇನ್ನೊಬ್ಬರದ್ದು ಬಿಟ್ಟು ಹೋಗ್ಬೋದು. ಆದರೆ ಇಂಥ ಒಂದು ಸಂಸ್ಥೆ ಆಗಲಿಕ್ಕೆ 1000 ಜನರ ಆಶೀರ್ವಾದ ಬೇಕು. ಅಂಥ ಜನರ ಆಶೀರ್ವಾದ ನಮಗೆ ಸಿಕ್ಕಿದೆ. ಎಲ್ಲ ಇಲ್ಲಿ ಸೇರಿದಂಥ ಬಂಧುಗಳು, ನನಗಿಂತ ಹಿರಿಯರು, ನೀವೆಲ್ಲ ಆಶೀರ್ವಾದ ಮಾಡಿ. ನಿಮ್ಮ ಪಾದಸ್ಪರ್ಶದಿಂದ ಈ ಸಂಸ್ಥೆ ಬೆಳೀಲಿ. ನಿಮ್ಮ ಆಶೀರ್ವಾದ ಹೇಗಿರಬೇಕು ಅಂತ ಹೇಳಿದರೆ, ಸ್ವಾಮೀಜಿಯವರನ್ನು ಸೇರಿಕೊಂಡು ನಿಮ್ಮ ಆಶೀರ್ವಾದ ಹೇಗಿರಬೇಕು ಅಂತ ಹೇಳಿದರೆ, ಸುಧಾಕರ್ ಶೆಟ್ಟರ ನಂತರವೂ, ಸುಧಾಕರ್ ಶೆಟ್ಟರು ಬಿದ್ದು ಹೋದ ನಂತರವೂ ಈ ಸಂಸ್ಥೆ ಸಮಾಜಕ್ಕೊಂದು ಭಾಳ ದೊಡ್ಡ ಶಿಕ್ಷಣವನ್ನು ಕೊಡುವಂಥ, ಸಮಾಜಕ್ಕೆ ತಂದೆ ತಾಯಿಯನ್ನು ಪ್ರೀತಿಸುವಂಥ ಮತ್ತು ದೇಶವನ್ನು ಪ್ರೀತಿಸುವಂಥ ಒಂದಷ್ಟು ಜನ ನಾಗರಿಕರನ್ನು ಈ ಸಮಾಜಕ್ಕೆ ಕೊಡಲಿ ಅಂತ ನೀವು ಆಶೀರ್ವಾದ ಮಾಡಿದರೆ ಬಹುಶಃ ನಾನು ನಿಮಗೆ ಯಾವತ್ತಿಗೂ ಋಣಿಯಾಗಿರ್ತೇನೆ ಅಂತ ಹೇಳಿಕೊಂಡು, ಎಷ್ಟೇ ನಾವು ಸಾಲ ಮಾಡಿರಲಿ, ನಾನು ಮೆಹಂದಿ ಆಚರಣೆಗೆ ಸಾಲ ಮಾಡಲಿಲ್ಲ, ಶಿಕ್ಷಣ ಕೊಡಲಿಕ್ಕೆ ಸಾಲ ಮಾಡಿದ್ದೇನೆ. ಬಹಳ ದೊಡ್ಡ ಕನಸಿತ್ತು ಸ್ವಾಮೀಜಿ. ಒಂದು 10 ವರ್ಷ ಜ್ಞಾನಸುಧ ಆಗಿ ಒಂದು 100 ಮಂದಿಯನ್ನು ಈ ಸಮಾಜಕ್ಕೆ MBBS ಮಾಡಿ ವೈದ್ಯರನ್ನು ಕೊಡಬೇಕು ಅಂತ. ಭಗವಂತ ಏನು ಮಾಡಿದ ಅಂತ ಹೇಳಿದರೆ, 10 ವರ್ಷದಲ್ಲಿ 100 ಅಲ್ಲ, ಕಳೆದ ಒಂದೇ ವರ್ಷದಲ್ಲಿ 227 ಮಂದಿಯನ್ನು MBBSಗೆ ಕಳಿಸ್ತಾ. ಸರಿಸುಮಾರು 14 ವರ್ಷದಲ್ಲಿ ಹತ್ತಿರ 1000 ವಿದ್ಯಾರ್ಥಿಗಳು MBBSಗೆ ಹೋದರು. ಅದು ನಮ್ಮ ಹೆಗ್ಗಳಿಕೆ ಅಲ್ಲ. ಅವರು ನಾಳೆ ಒಳ್ಳೆಯ ಡಾಕ್ಟರ್ ಆದರೆ ಮಾತ್ರ
ಡ್ರಗ್ಸ್ ಮಾರುವ ಡಾಕ್ಟರ್ ಆದರೆ ಏನು ಪ್ರಯೋಜನ ಇದೆ? ನಮ್ಮ ಕಲ್ಪನೆ ಏನು ಅಂತ ಹೇಳಿದರೆ, ಇಲ್ಲೇ ಇದ್ದಾರೆ ಎದುರಿಗೆ ನೋಡಿ, ಪ್ರಕಾಶ್ ಅಣ್ಣ ಅವರ ಮಗನೂ ನಮ್ಮ ಜ್ಞಾನಸುಧಾದಲ್ಲಿ ಡಾಕ್ಟರ್ ಆಗಿದ್ದಾರೆ. ದೂರದ ಊರಿನಿಂದ ಒಂದು ಸಣ್ಣ ವಾಟ್ಸಪ್ ಇನ್ವಿಟೇಷನ್ನಿಂದ ಅಂಥ ಮಹಾನುಭಾವರು ನಮ್ಮಲ್ಲಿಗೆ ಬರ್ತಾರೆ. ನಿನ್ನೆ ಅಲ್ಲ ಮೊನ್ನೆ ನಮ್ಮ ಶಾಲೆಯಲ್ಲಿ ಕಲಿಸಿದಂಥ ಬಾಗಲಕೋಟ್ನ DDPI ಅಜಿತ್ ಮಣ್ಣಿಕೇರಿ, ಭಾಳ ಸರಳ ಸಜ್ಜನ, ಭಾಳ ಬಡವರು. ಅವರ 4 ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಓದಿದ್ದಾರೆ. ಅವರಿಗೆ 4 ಮಕ್ಕಳು, 1 ಹುಡುಗಿ, 3 ಹುಡುಗರು. 4 ಮಂದಿಯೂ ಕೂಡ ಈ ಸಂಸ್ಥೆಯಲ್ಲಿ ಫ್ರೀ MBBS ಸೀಟಿಗೆ ಹೋಗಿದ್ದಾರೆ. 4 ಮಂದಿಯೂ. ಅಪ್ಪ ಏನು ಮಾಡ್ತಾರೆ ಅಂತ ಹೇಳಿದರೆ, ಅಪ್ಪ ಇವತ್ತು ಬಾಡಿಗೆ ಮನೆಯಲ್ಲಿದ್ದಾರೆ. ಆ 4 ಮಂದಿಯ ಫೀಸನ್ನು ಕೂಡ ಅವರು 1 ರೂಪಾಯಿ ಕಡಿಮೆ ಇಲ್ಲದೆ ನಮ್ಮ ಸಂಸ್ಥೆಗೆ ಕಟ್ಟಿದ್ದಾರೆ. ಆದರೆ ಅವರ ಊರಿನಿಂದ ಅಪ್ಪ ಅಮ್ಮ ಇಲ್ಲದ ಎಷ್ಟೋ ಮಕ್ಕಳನ್ನು ಫ್ರೀ ಎಜುಕೇಷನ್ಗೆ ನಮ್ಮಲ್ಲಿ ಕಳಿಸಿದ್ದಾರೆ. ಮಹಾನುಭಾವರು, ಎಷ್ಟೆಷ್ಟು ದೊಡ್ಡ ಮಹಾನುಭಾವರು ಇರ್ತಾರೆ. ಅವರು ಮೊನ್ನೆ ನಮ್ಮ ಅತಿಥಿಯಾಗಿ ಬಂದಾಗ ಹೇಳ್ತಾ ಇದ್ರು, ಜ್ಞಾನಸುಧಾ ಗಣಿತ ನಗರ ನನಗೊಂದು ದೇವಸ್ಥಾನ, ನಮ್ಮ ಮನೆಯ ದೇವಸ್ಥಾನಗಳ ಪಟ್ಟಿಗಳಲ್ಲಿ ಈ ಜ್ಞಾನಸುಧಾವು ಸೇರಿದೆ ಅಂತ. ಅದಕ್ಕಿಂತ ಮೇಲೆ ನಮಗೆ ಏನು ಬೇಕು ಹೇಳಿ? ಎಲ್ಲೋ ಮಂಡಕ್ಕಿ ಮಾರುವಂಥ ಒಬ್ಬ ತಾಯಿ ಸಾಲ ಮಾಡಿಕೊಂಡು ಮಗನನ್ನು ಇಲ್ಲಿ ಹಾಕ್ತಾಳೆ, ಗಂಡ ಕುಡುಕ. ಇದನ್ನೆಲ್ಲ ಹೇಳೋದು ಯಾಕೆ ಅಂತ ಹೇಳಿದರೆ, ನಮ್ಮಲ್ಲಿರುವ ಹೆತ್ತವರು ಹಾಗೆ ಇದ್ದರೆ ಆಲೋಚನೆ ಮಾಡಿ. ಆ ತಾಯಿ ಇಲ್ಲಿ ಹಾಕಿ, ಬಡವರಂದರೆ ಬಡವರು, ನಮ್ಗೆ ಗೊತ್ತಿರಲಿಲ್ಲ ಸಾಲ ಮಾಡಿ ಹಾಕಿದ್ದಾರೆ ಅಂತ. ಅವನಿಗೆ ಫ್ರೀ MBBS ಸೀಟ್ ಸಿಗುತ್ತೆ. ಆ ತಾಯಿ ನನ್ನ ಹತ್ರ ಬಂದು ಕಣ್ಣೀರು ಹಾಕಿ ಹೇಳ್ತಾರೆ, ಸರ್ ನನ್ನ ಮಗನನ್ನು ನೀವು ಡಾಕ್ಟ್ರು ಮಾಡಿದ್ರಲ್ವ ಅಂತ. ಆ ಒಂದು ಕಣ್ಣೀರು ಮತ್ತು ಆ ಗದ್ಗದಿಕ ಸ್ವರ ನಮಗೆ ಸಿಗುವಂಥ ಭಾಳ ದೊಡ್ಡ ಸನ್ಮಾನ. ಆದ್ದರಿಂದ ಭಾಳ ಧನ್ಯತೆ ಇದೆ ನಮಗೆ. ಅದರಿಂದ ನನ್ನ ಊರಿನಲ್ಲಿ ಇಂಥದ್ದಾಗಬೇಕು ಅಂತ ನಾನು ಹೇಳಿದಾಗ ನಮ್ಮ ಎಲ್ಲ ಟ್ರಸ್ಟಿಗಳು ನನ್ನೊಟ್ಟಿಗೆ ತುಂಬ ಕೈ ಜೋಡಿಸಿದರು, ಸಹಕಾರ ಕೊಟ್ಟರು. ನಾನು ಅವ್ರ ಹತ್ರ ಒಂದೇ ಮಾತು ಕೇಳಿದ್ದು, ನನಗೆ ಇದರಿಂದ ಏನು ಹೆಸರು ಬೇಡ, ನನ್ನ ಸ್ವಾರ್ಥ ಇಷ್ಟೇ ಇದೆ. ಏನು ಅಂತ ಹೇಳಿದರೆ, ನನ್ನ ಅಮ್ಮನ ಹೆಸರಿನ ನಗರ ಒಂದು ಮಾಡಲಿಕ್ಕೆ ನೀವು ಹೆಲ್ಪ್ ಮಾಡಬೇಕು. ನನ್ನ ಅಮ್ಮನ ಹೆಸರು ಮಾತ್ರ ನನ್ನ ಸ್ವಾರ್ಥ. ಅದು ಕೂಡ ನನಗೋಸ್ಕರ ಅಲ್ಲ. ಇಲ್ಲಿ ಬಂದಂಥ ಇವತ್ತು 288 ವಿದ್ಯಾರ್ಥಿಗಳು ಅಮ್ಮ ಅಂದರೆ ಏನು ಅಂತ ಗೊತ್ತಿರಬೇಕು ಮಕ್ಕಳೇ, ಅಪ್ಪ ಅಂದರೆ ಏನಂತ ಗೊತ್ತಿರಬೇಕು. ಅಮ್ಮನ ಎದೆ ಹಾಲನ್ನು ಕುಡಿದದ್ದು ಬರೀ ವೇಸ್ಟಾಗಿ ಹೋಗಬಾರ್ದು. ಆ ಎದೆ ಹಾಲಿಗೆ ಗೌರವ ಬರುವುದು ಯಾವಾಗ ಅಂತೇಳಿದರೆ, ನೀವು ಅಪ್ಪ ಅಮ್ಮನ ಕಣ್ಣಲ್ಲಿ ಆನಂದ ಬಾಷ್ಪವಲ್ಲದೆ ಬೇರೆ ನೀರು ಬರದ ಹಾಗೆ ಮಾಡಿದರೆ, ಅದು ನೀವು ಅಪ್ಪ ಅಮ್ಮನಿಗೆ ಕೊಡುವ ಉಡುಗೊರೆ. ಮತ್ತು ನೀವು ದೇಶ ಪ್ರೇಮಿ ಆದರೆ ಅದಕ್ಕಿಂತ ದೊಡ್ಡದು ಒಂದು ಶಿಕ್ಷಣ ಇಲ್ಲ ಅಂತ ಹೇಳಿಕೊಂಡು, ಇವತ್ತು ನಮಗೆ ಸಂತೋಷ ಆಗಿದೆ. ಇವತ್ತು ನನ್ನ ಹೆಂಡತಿ ಇಲ್ಲಿ ಇರಬೇಕಾಗಿತ್ತು. ಕಳೆದ 29 ವರ್ಷದಿಂದ ನಾನಂತೂ ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ. ನಮ್ಮ ಎಲ್ಲ ಸಹೃದಯರು ಸೇರಿ ಇವತ್ತು ಅವರೆಲ್ಲ ಲಕ್ಷದ್ವೀಪಕ್ಕೆ ಹೋಗಿದ್ದಾರೆ. ಸಾಧಾರಣ ನನ್ನ ಹೆಂಡತಿಯನ್ನು ಒಂದು 200 ಜನ ರಿಕ್ವೆಸ್ಟ್ ಮಾಡಿದರು, ನಾನು ಕರ್ಕೊಂಡು ಹೋಗ್ತೇವೆ, ಅವರನ್ನಾದರೂ ಬಿಟ್ಟು ಬಿಡಿ ಅಂತ. ನಮಗೆ ಈ ಸುಖ ಇದೆ, ಅವರಿಗೆ 29 ವರ್ಷದಲ್ಲಿ ಒಮ್ಮೆ ಆದರೂ ಆ ಸುಖ ಇರಲಿ ಅಂತೇಳಿ ಅವರನ್ನು ಕಳಿಸಿಕೊಟ್ಟಿದ್ದೇವೆ. ನನ್ನ ಹೆಂಡತಿ ಮಿಸ್ ಮಾಡಿಕೊಳ್ಳು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಆದರೆ ನಾನು ಅದನ್ನು ಮಿಸ್ ಮಾಡಿಕೊಂಡಿದ್ದೇನೆ. ಆದರೂ ಮಿಸ್ ಮಾಡಿಕೊಂಡದ್ದಕ್ಕೆ ಇದು ಏನು ಕತೆ? ಇವಾಗ ತಂದೆ ತಾಯಿ ನೀವು ಬಿಟ್ಟು ಹೋಗ್ತೀರಿ ಮಕ್ಕಳನ್ನು ಹಾಸ್ಟೆಲ್ಗೆ, ಮಿಸ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ, ಸಾಧನೆ ಇದೆ ಅದರ ಹಿಂದೆ. ನಿಮ್ಮ ಮಕ್ಕಳು ನಾಳೆ MBBSಗೆ ಹೋಗಿ ಕುತ್ತಿಗೆಗೆ ಸೆಥಸ್ಕೋಪ್ ಹಾಕ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಆಭರಣ ನಿಮ್ಮ ಮಕ್ಕಳ ಕುತ್ತಿಗೆಯಲ್ಲಿ ನೀವು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. 1,000 ಜ್ಞಾನಸುಧಾ ವಿದ್ಯಾರ್ಥಿಗಳು, 1,000ಕ್ಕೂ ಮಿಕ್ಕಿ ಇವತ್ತು ಸೆಥಸ್ಕೋಪ್ ಹಾಕ್ಕೊಂಡು ತಿರುಗಾಡ್ತಾ ಇದ್ದಾರೆ. ಆ 1,000 ವಿದ್ಯಾರ್ಥಿಗಳು ನಾಳೆ 100 ಮಂದಿಯ ಜೀವ ಉಳಿಸಿದರೆ ನಮ್ಮ ಜ್ಞಾನಸುಧಾದ ಎಲ್ಲ ಉದ್ಯೋಗಿಗಳ ಬಾಳು ಧನ್ಯ ಅಂತ ನಾನು ತಿಳ್ಕೊಂಡು, ಸ್ವಾಮೀಜಿಗೆ ಮತ್ತೊಂದು ಅವರ ಪಾದ ಕಮಲಕ್ಕೆ ನನ್ನ ಸಾಷ್ಟಾಂಗ ಶ್ರದ್ಧಾಭಕ್ತಿಯನ್ನು ಸಮರ್ಪಿಸಿ, ಸ್ವಾಮೀಜಿಯವರ ಅಮೃತುಲ್ಯವಾದ ಮಾತುಗಳನ್ನು ಕೇಳಿಕೊಂಡು, ಆಮೇಲೆ ತಾವೆಲ್ಲ ನಮ್ಮ ಅತಿಥಿಗಳ ಮಾತನ್ನು ಕೇಳಿಕೊಂಡು, ನಂತರ ಒಂದು ಶ್ರೇಷ್ಠ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಶ್ರೇಷ್ಠ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮಾಡ್ತಾರೆ. ಅವರಿಂದ ಪ್ರಾರಂಭವಾದ ಈ ಕಾರ್ಯಕ್ರಮ ನಾಡಿಗೆ ಸಾವಿರಾರು ಲಕ್ಷಗಟ್ಟಲೆ ದೇಶಪ್ರೇಮಿಗಳನ್ನು ಕೊಡಲಿ ಅಂತ ಹೇಳಿಕೊಂಡು ಈ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ತಾವೆಲ್ಲ ನಮ್ಮೊಟ್ಟಿಗೆ ಅನ್ನಪ್ರಸಾದವನ್ನು ಸ್ವೀಕರಿಸಿ ಪೇರೆಂಟ್ಸ್ಗಳು ಮತ್ತು ಲೋಕಲ್ ವಿದ್ಯಾರ್ಥಿಗಳು ಹೊರಡಬೇಕು. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ನಿಮ್ಮ 2ನೇ ಮನೆ ನಮ್ಮಲ್ಲಿದೆ. ಅಲ್ಲಿರುವ ಮನೆಯನ್ನು 2 ವರ್ಷಕ್ಕೆ ಬಿಟ್ಟು ಇಲ್ಲಿ ಬಂದದ್ದು ಸುಮ್ಮನೆ ಅಂತ ಆಗಬಾರ್ದು. ಇದು ನಮ್ಮ ಮನೆ, ಹೊರಗಡೆ ತಿರುಗಾಡಿದರೆ ಸುಮ್ಮನೆ,
ಅಂತ ತಿಳ್ಕೊಂಡು ಚಂದವಾದ ಎಜುಕೇಷನನ್ನು ಪಡ್ಕೊಂಡು ನಮ್ಮ ಶಿಕ್ಷಕ ಸಮುದಾಯದೊಂದಿಗೆ ಬೆಳೀರಿ. ಒಂದಷ್ಟು ಡಾಕ್ಟರೇಟ್ ಮಾಡಿದವರಿದ್ದಾರೆ, ಸಜ್ಜನರಿದ್ದಾರೆ, ಮಕ್ಕಳನ್ನು ಪ್ರೀತಿಸುವವರಿದ್ದಾರೆ. ನನಗೆ ಸಿಕ್ಕಿದಂಥ ಗುರುಗಳು ಹೇಗಿದ್ದರೋ ಅಂಥ ಒಳ್ಳೆಯ ಗುರುಗಳಿದ್ದಾರೆ. 4 ಕಡೆಯ ಲೆಕ್ಚರರ್ಸ್ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟಿಗೆ ಎಕ್ಸ್ಪರ್ಟ್ ಆಗಿ ಸಿಗ್ತಾರೆ. ನಿಮ್ಮ ಕಾಲೇಜಿನವರು ಮಾತ್ರ ಅಲ್ಲ, ಬೇರೆ ಕಡೆಯ ಕಾಲೇಜಿನ ಲೆಕ್ಚರರ್ಸ್ ಇಲ್ಲಿ ಬರ್ತಾರೆ. 4 ಕಾಲೇಜುಗಳಿಗೂ ಡಾಕ್ಟರ್ ಮಿಥುನ್ ರವರು ಅಕಾಡೆಮಿಕ್ ಡೀನ್ ಆಗಿದ್ದಾರೆ. ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀತದೆ. ಯಾಕಂತ ಹೇಳಿದರೆ ನನಗೆ ಶ್ರೀ 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 ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಗಳ ಆಶೀರ್ವಾದ ಇದೆ, ಅಪ್ಪ ಅಮ್ಮನ ಆಶೀರ್ವಾದ ಇದೆ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರಂಥ ದೇಶಪ್ರೇಮಿಗಳ ಆಶೀರ್ವಾದ ಇದೆ, ಜೊತೆಗೆ ಅಧಿಕಾರಿಗಳ ಹಾರೈಕೆ ಇದೆ ಮತ್ತು ತಂದೆ ತಾಯಿಗಳ ಆಶೀರ್ವಾದ ಇದೆ. ಮಕ್ಕಳಿದ್ದಾರೆ, ಮಕ್ಕಳೇ ದೇವರು ಅಂತ ನಂಬಿದವರು ನಾವು. ಆದ್ದರಿಂದ ನಾವೆಲ್ಲ ಬೆಳೆಯೋಣ, ಒಳ್ಳೆಯ ಸಂದೇಶಗಳನ್ನು ಹಿಡ್ಕೊಂಡು ಮನೆಗೋಗಿ ಇಂಥ ಸುಂದರ ಕ್ಷಣಗಳು ಸಂಜೆಯ ಹೊತ್ತಿಗೆ ಬೇರೆ ಕಡೆ ಸಿಗುವ ಅಮಲಿಗಿಂತ, ಟೆಂಪರರಿ ಅಮಲಿಗಿಂತ ಸುಂದರವಾದ ಅಮಲು. ಒಂದಷ್ಟು ಮಕ್ಕಳು MBBS ಮಾಡಿ ಡಾಕ್ಟ್ರಾಗಿ IITಗೆ ಹೋಗಿ ಅವರ ಕಣ್ಣಂಚಿನಲ್ಲಿ ಸಿಗುವಂಥ ತೃಪ್ತಿ, ಅವರ ಅಪ್ಪ ಅಮ್ಮನ ಕಣ್ಣಲ್ಲಿರುವಂಥ ತೃಪ್ತಿ, ಅವರು ಒಂದು ಬಿಡುವಂಥ ಒಂದು ಸುಂದರವಾದಂಥ ನಗು, ಬಹುಶಃ ಈ ಸಂಪಾದನೆ ನಮಗೆ ಒಂದಷ್ಟು ಅಮಲನ್ನು ಕೊಡ್ತದೆ. ಆ ಅಮಲಿನಲ್ಲಿ ನಾವು ಜೀವನ ಮಾಡೋಣ ಅಂತ ಹೇಳಿಕೊಂಡು ಮತ್ತೊಮ್ಮೆ ವೇದಿಕೆಯ ಮೇಲಿರುವ ಎಲ್ಲರಿಗೂ ಕೈ ಮುಗಿದುಕೊಂಡು ಸ್ವಾಮೀಜಿಗೆ ಮತ್ತೊಮ್ಮೆ ಈ ಸಂಜೆಯ ಹೊತ್ತಿಗೆ ಈ ಇಳಿ ವಯಸ್ಸಿನಲ್ಲಿಯೂ ನಮ್ಮೊಟ್ಟಿಗೆ ಇಷ್ಟು ಹೊತ್ತು ಕಳೀತಾ ಇರುವುದನ್ನು ಮತ್ತೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ ಸ್ವಾಮೀಜಿ ಅಂತ ಹೇಳಿಕೊಂಡು ಎಲ್ಲರಿಗೂ ವಂದಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.